ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟ್ಯಾಲೆಂಟ್ ಡಿಶ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೈಸೂರು ಪಾಕ್ನ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಸಾಫ್ಟಾಗಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಳ್ಳಿ. 1 ಕಪ್ಪು ಕಡಲೆ ಹಿಟ್ಟು, ಅದೇ ಪ್ರಮಾಣ ಸಕ್ಕರೆ, ಅದೇ ಪ್ರಮಾಣದಲ್ಲಿ 2ರಷ್ಟು ತುಪ್ಪ, ಸ್ವಲ್ಪ ಏಲಕ್ಕಿ. ಇಷ್ಟಿದ್ರೆ ಸಾಕು. ನಾವು ಮೈಸೂರು ಪಾಕ್ನ ತುಂಬ ರುಚಿಯಾಗಿ ಈಸಿಯಾಗಿ ಬೇಗ ಮಾಡಿ ಮುಗಿಸ್ಬೋದು. ನಿಜವಾಗ್ಲೂ ಇದು ಇಷ್ಟೊಂದು ಚೆನ್ನಾಗಿರತ್ತಾ ಅಂದ್ಕೊಳ್ಬೇಕು ನೀವು, ಅಷ್ಟು ಚೆನ್ನಾಗಾಗುತ್ತೆ. ಬೇಕಿದ್ದರೆ ಮಾಡಿ ನೋಡಿ. ಮೊದಲು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಬಿಸಿಯಾಗಿರಬೇಕು ಹಾಕಬೇಕಾದ್ರೆ. ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೊಂಬಿಡಿ. ಈಗ ಸಕ್ಕರೆ 1 ಕಪ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ನಾವು ಸಕ್ಕರೆ ಎಷ್ಟು ಹಾಕ್ಕೊಂಡಿದ್ದೀವಿ ಅದೊಂದು 1/4 ಭಾಗದಷ್ಟು, ಅದಕ್ಕಿಂತ ಕಡಿಮೆನೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ಪಾಕ ಮಾಡಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು. ಹಾಗೆ ಕೈ ಆಡಿಸ್ತಾ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಇಟ್ಕೊಳ್ಳೋಣ. ಮೈಸೂರು ಪಾಕ ಆಗಿ ರೆಡಿಯಾಗಿದ್ದ ತಕ್ಷಣ ಸುರ್ಕೊಳ್ಬೇಕು. ಅದಕ್ಕೋಸ್ಕರ ರೆಡಿ ಆದಮೇಲೆ ನಾವು ಎಲ್ಲ ಸವರ್ಕೊಂಡು ಇಟ್ಕೊಳ್ತೀವಿ ಅಂದರೆ ಅದು ಲೇಟ್ ಆಗಿಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕನ ಸ್ವಲ್ಪ ಕೈನಲ್ಲಿ ಆ ಚಮಚನ ಮುಟ್ಟು ನೋಡಿದ್ರೆ ಒಂದೆಳೆ ಬರಬೇಕು. ಆ ಥರ ಇದ್ದರೆ ಕರೆಕ್ಟಾಗಿ ಆಗಿದೆ ಅಂತ ಅಂದ್ಕೋಬೇಕು. ನೋಡಿ, ಇದು ಬಂದಿದೆ. ಈಗ ಒಂದೆಳೆ ಬರ್ತಾ ಇದೆ. ಎಷ್ಟು ಬಂದರೆ ಸಾಕು. ಈಗ ಫಸ್ಟು ನಾವು ತುಪ್ಪನೂ ಬಿಸಿ ಮಾಡಿ ಇಟ್ಕೊಂಡಿದ್ವಿ. ಪಾಕ ಬಿಸಿಯಾಗಿರುತ್ತೆ, ತುಪ್ಪ ತಣ್ಣಗಿದ್ದರೆ ಪಾಕ ಗಟ್ಟಿಯಾಗಿಬಿಡ್ಬೋದು. ಅದಕ್ಕೋಸ್ಕರ ತುಪ್ಪನೂ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರಬೇಕು. 1 ಕಪ್ ತುಪ್ಪನ ಹಾಕ್ಕೊಂಬಿಟ್ಟಿದ್ದೀನಿ. ಅದಾದಮೇಲೆ ನಾವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಆಮೇಲೆ ಕಡಲೆ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಗಂಟಾಗೋದಿಲ್ಲ, ತುಂಬ ಕ್ಲೀನಾಗಿ ಮಿಕ್ಸ್ ಆಗುತ್ತೆ, ರೋಸ್ಟ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕಲ್ಲೇ ಮಾಡಿ, ಅಂಟೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ತಳ ದಪ್ಪ ಇರೋವಂಥ ಯಾವುದಾದ್ರೂ ಪಾತ್ರೆ ತಗೊಂಡು ಈ ಥರ ಮಾಡಿ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ, ಇಲ್ಲ ಸೀದೋಗುತ್ತೆ. ಒಂದೇ ಸಮ ಹಿಂಗೆ ಕೈ ಬಿಡದೆ ಆಡಿಸ್ತಾ ಇರಬೇಕು. ಅದು ಚೆನ್ನಾಗಿ ಬಬುಲ್ ಥರ ಮೇಲೆ ಉಬ್ಬಿ ಬರುತ್ತೆ. ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಡಿಸ್ತಾ ಮತ್ತೆ ಇನ್ನೂ ತುಪ್ಪ ಇತ್ತಲ್ಲ, ಆ ತುಪ್ಪನೂ ಕೂಡ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈಗ ಕೈ ಆಡಿಸ್ತಾ ಇದ್ದೀನಿ. ಕೈ ಆಡಿಸ್ತಾನೇ ಇರಬೇಕು.
ನಮಗೆ ಗೊತ್ತಾಗುತ್ತೆ, ಅದು ಸ್ಮೆಲ್ಲು ಗಮ್ ಅಂತ ಬರುತ್ತೆ. ಮೈಸೂರು ಪಾಕ್ ರೆಡಿ ಆದಮೇಲೆ ಆಮೇಲೆ ತಳ ಬಿಟ್ಟು ಬರುತ್ತೆ, ಅಂದರೆ ಇನ್ನೂ ಪೂರ್ತಿ ಬರೋ ಗುಂಡಿಗೆ ಒಂದು ಕಡೆ ಸೇರಿಕೊಳ್ಳುತ್ತೆ ತಳ ಬಿಟ್ಟು. ಫ್ರೆಂಡ್ಸ್, ಇದು ತುಂಬ ಈಸಿ. ಇದು ಯಾರು ಬೇಕಾದರೂ ಮನೇಲಿ ಮಾಡ್ಬೋದು. ಇದೇ ಥರ ನೋಡ್ಕೊಂಡು ಮಾಡಿ, ತುಂಬ ಚೆನ್ನಾಗಾಗತ್ತೆ. ಪ್ರಮಾಣ ಇಷ್ಟೇ ಇದ್ದರೆ ಸಾಕು, ಕರೆಕ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ಬಬಲ್ಸ್ ಆಗಿ ಗೂಡಾಗಿ ಆಗ್ತಾಯಿದೆ. ಇದು ಗೂಡು ಮೈಸೂರು ಪಾಕು. ನೋಡಿ ಉಕ್ಕಿ ಬರ್ತಾಯಿದೆ. ಹೆಚ್ಚು ಕಮ್ಮಿ ಆಗಿದೆ. ಇದು ನಾನು ಸ್ವಲ್ಪ ಆಗಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ಥರ ಆಗ್ತಾಯಿದೆ ಮೈಸೂರು ಪಾಕಿದು ಅಂತ ಹೇಳ್ಬಿಟ್ಟು. ಇದೇ ಥರನೇ ಆಗುತ್ತೆ. ಮನೇಲಿ ಮಾಡಿ, ನಾನ್ ಸ್ಟಿಕ್ ಇದೆ, ನಾನ್ ಸ್ಟಿಕ್ಕಲ್ಲೇ ಮಾಡಿ, ಒಂಚೂರು ವೇಸ್ಟ್ ಆಗಲ್ಲ. ಬೇರೆ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಅಂಟ್ಕೋಬೋದು, ಅದಕ್ಕೋಸ್ಕರ. ಈ ಮೈಸೂರು ಪಾಕ್ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿಟ್ಕೊಂಡ್ರೆ ಈ ಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ತಟ್ಟೆಗೆ ಸುರಿದಿದ್ದೀನಿ. ಯಾವ ಥರ ಇದೆ ನೋಡಿ, ಉಕ್ಕಿ ಬರ್ತಾಯಿದೆ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ ಮಾಡಿಬಿಡಬೇಕು. ನೋಡಿ, ಪಾತ್ರೆಲಿ ಒಂಚೂರು ಏನೂ ಅಂಟಿಲ್ಲ, ಸೌಟಲ್ಲೂ ಅಂಟಿಲ್ಲ, ಪಾತ್ರೆಯಲ್ಲೂ ಅಂಟಿಲ್ಲ, ಪೂರ್ತಿ ಕ್ಲೀನಾಗಿ ಎಲ್ಲ ಬಂದ್ಬಿಡ್ತು. ಅದಕ್ಕೆ ಹೇಳಿದ್ದು, ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕಲ್ಲಿ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಯಾವುದೋ ದಪ್ಪ ತಳ ಇರೋವಂಥ ಪಾತ್ರೆನ ಯೂಸ್ ಮಾಡ್ಕೊಂಡು ಮಾಡಿ. ಈಗ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಡಬೇಕು. ನೋಡಿ, ಚಾಕುನಲ್ಲಿ ಕಟ್ ಮಾಡ್ಬೋದು. ತುಂಬ ಆರೋದ ಮೇಲೆ ಕಟ್ ಮಾಡೋಕ್ಕಾಗೋದಿಲ್ಲ. ಅದು ಆರೋಗ್ತಾ ಇದೆ, ಇಲ್ಲ ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ ಅಂದರೆ ನೋಡಿ, ನಾನು ಮುಚ್ಚೋ ಕೈಯಲ್ಲಿ ಕೂಡ ಕಟ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ. ಈ ಥರ ಮಾಡ್ಬೋದು ನೀವು ಕೂಡ. ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಬೋದು. ನೋಡಿ, ದೊಡ್ಡ ತಟ್ಟೆಗೆ ಸುರ್ಕೊಂಡು ಅದನ್ನು ಅರ್ಧ ಕಟ್ ಮಾಡಿಕೊಂಡೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ. ಗೂಡಾಗಿ ಅಷ್ಟೇ ಸಾಫ್ಟಾಗೂ ಆಗಿದೆ, ಬಾಯಲ್ಲಿಟ್ಟರೆ ಕರಗೋಗೋ ಥರ. ನೋಡಿ, ಖಂಡಿತ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.